ಎಷ್ಟೋ ಜನ ಸಾಯ್ತಾ ಇದ್ದಾರೆ, ಎಷ್ಟೋ ಜನ ಅನ್ನ ಇಲ್ಲದೆ ಪರದಾಡ್ತಾ ಇದ್ದಾರೆ. ಇಲ್ಲ ಬರಗಾಲ ಇವಾಗ ನೀರಿಲ್ಲ, ಬರಗಾಲ ಬಂದೈತೆ, ಬಡದಾಡ್ತಾ. ಎಲ್ರಿಗೂ ನಮಸ್ಕಾರ, ಲಾಗಿನ್ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಮಂಜೇಶ್. ವೀಕ್ಷಕರೇ, ಇವತ್ತು ನಾವು ಸಕ್ಕರೆ ನಗರ ಮಂಡ್ಯ ಜಿಲ್ಲೆಯಲ್ಲಿದ್ದೇವೆ. ಇನ್ನೇನು ಕೆಲವೇ ದಿನಗಳಲ್ಲಿ ಲೋಕಸಭಾ ಚುನಾವಣೆ ಅಂತಂದ್ರೆ MP ಎಲೆಕ್ಷನ್ ಇನ್ನೇನು ಕೆಲವೇ ದಿನಗಳಲ್ಲಿ ಹತ್ರ ಬರ್ತಾ ಇದೆ. ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರಾಗ್ಬೇಕಾ ಇಲ್ಲ ರಾಹುಲ್ ಗಾಂಧಿ ಅವರಾಗ್ಬೇಕಂತ ಮಂಡ್ಯದ ಜನತೆ ಇದ್ರ ಬಗ್ಗೆ ಏನಂತ ಹೇಳ್ತಾರೆ ಅಂತ ಒಂದ್ಸರಿ ನೋಡ್ಕೊಂಡು ಬರೋಣ ಬನ್ನಿ. ಏನ್ ಸರ್, ಮೋದಿ ಆದ್ರೂ ಅಷ್ಟೇ, ರಾಹುಲ್ ಗಾಂಧಿ ಆದ್ರೂ ಅಷ್ಟೇ, ಎಲ್ಲೋದ್ರೂ ಗೆಲ್ಲಲೇಬೇಕು ನಾವು. ಈಗ ಎರಡು ಪರಿಸ್ಥಿತಿ ನೋಡಿದ್ರೆ ರಾಹುಲ್ ಗಾಂಧಿ ಆದ್ರೂ ಅದೇ ಗೋಳೆ, ಮೋದಿ ಆದ್ರೂ ಅದೇ ಗೋಳೆ. ನಮ್ಮ ಹಕ್ಕು ಕೀಳಕ್ಕೋಸ್ಕರ ಒಂದು ನಾಟಕ ಮಾಡ್ತಾ ಇದ್ದಾರೆ ಅಷ್ಟೇ ಇವರು, ಹೊರತು ಬೇರೆ ಏನು ಮಾಡ್ತಾ ಇಲ್ಲ. ಒಂದು ಓಟ್ ಹಾಕ್ಲಿ ನೋಡಕ್ಕೆ ನಿಮ್ಮದು ಪ್ರಚಾರ ನಮ್ಮದು ಪ್ರಚಾರ ಅಂತ ಹೇಳ್ತಾರೆ ಅಷ್ಟೇ. ನೀವು ನಮ್ಗೆ ಹಾಕಿ ಅವ್ರಿಗೆ ಹಾಕಿ ಅಂತ ಹೇಳ್ಬೋದು. ಆದ್ರೆ ನಮ್ಮ ಓಟ್ ಹಾಕ್ಲಿ ಅನ್ನೋ ಉದ್ದೇಶಕ್ಕೋಸ್ಕರ ಆ ಥರ ಕೇಳ್ತಾರೆ ಹೊರತು ಯಾರಿಗೂ ಒಳ್ಳೇದು ಮಾಡೋದಂತೂ ಎರಡೂ ಒಂದು ಒಳ್ಳೇದು ಮಾಡಲ್ಲ. ಈಗ ಹೆಂಗಸ್ರಿಗೆ ಅಂತ ಕೊಟ್ಟರು, ಹೆಂಗಸ್ರಿಗೆ ಏನು ಕೊಟ್ಟು ಪ್ರಯತ್ನ ಬಂತು? ಬಸ್ ತಿರುಗಾಡೋ ಪ್ರಯತ್ನ ಬಂತು, ಎಲ್ಲ ಬಂತು. ಕಾಂಗ್ರೆಸ್ನವ್ರು ಕೊಟ್ರಿ ಅಂತ, ಕಾಂಗ್ರೆಸ್ನವ್ರು ಕೊಟ್ಟರೆ ಏನು ಮಾಡಿದ್ರು? ಹೆಂಗಸ್ರುಗಳು ಬ್ಯಾಗ್ ತಗ್ಲಕ್ಕಂದು ಆ ದೇವಸ್ಥಾನ ಈ ದೇವಸ್ಥಾನ ಅಂತ ಸುತ್ತ ಮಾಡೋದು. ಗಂಡು ಇದ್ರಿಗೆ ಹಿಟ್ಟಿಲ್ಲ, ಊಟ ಇಲ್ಲ, ಗದೆ ತಾವು ಬಿತ್ಕೊ ಒದ್ದಾಡೋ ಪರಿಸ್ಥಿತಿ ಬಂತು. ಏನು ಮಾಡೋಕ್ಕಾಗುತ್ತೆ ಅವ್ರಿಗೆಲ್ಲ ಅವಾಗ ಸರ್ ಹೇಳಿ? ಇಂಥ ತೊಂದರೆಗಳಾಗುತ್ತೆ. ಆಗ ಇವ್ರು ಮಾಡಿದ್ದು ಬಡಬೊಬ್ಬರು ಕೊಡಿ, ಇಲ್ಲಾಂದರೆ ಸಾಲ ಮನ್ನಾವ ಇಲ್ಲ, ಇದು ಸೊಸೈಟಿ ಸಾಲ ಇದೆ, ಬ್ಯಾಂಕಲ್ಲಿ ಸಾಲ ಮನ್ನಾ ಇದೆ, ಅವಂತೂ ಸಾಲ ಎಲ್ಲ ಮನ್ನಾ ಮಾಡಿದರೆ ಆಧಾರ ನೆನಪಿಸ್ಕೋರು. ಈಗ ನೀರಿಲ್ಲ, ಬರಗಾಲ ಬಂದೈತೆ, ಬಡದಾಡ್ತಾ ಇದ್ದಾರೆ. ಏನು ಮಾಡೋಕ್ಕಾಗುತ್ತೆ? ಈಗ ನೀರಿಲ್ಲ, ಬಡವ್ರಿಗೆ ಬದ್ದಿಗೆ ಜಮೀನಿಗೆ ಇದು ಅಂತ ಕೊಡ್ತಿರೋ ಅದು ಇಲ್ಲ, ಸರಿಯಾಗಿ ಬರೋಲ್ಲ. ಅದೇನಾರ ಅಂದರೆ ಏನು ಮಾಡೋಕ್ಕಾಗುತ್ತೆ ಹೇಳಿ ಸರ್ ನೀವೇ? ಇದು ಯಾವ ಸರ್ಕಾರದ ಎಫೆಕ್ಟ್ ಅಂತ ನೀವು ಹೇಳ್ತೀರಿ ಸರ್? ನನಗೆ ಯಾವ ಸರ್ಕಾರದ ಎಫೆಕ್ಟು ಅಂತಲ್ಲ, ಎರಡು ಸರ್ಕಾರದಲ್ಲೂ ಎಫೆಕ್ಟ್ ಇದೆ, ಎರಡರಲ್ಲೂ ಸಮಸ್ಯೆ ಇದಿದೆ, ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಆದರೆ ಅದನ್ನು ಈಗ ಬಂದಿರುವಂಥ ಸಿದ್ದರಾಮಯ್ಯನವರು ಅದನ್ನು ಕರೆಕ್ಟಾಗಿ ಉಪಯೋಗಿಸ್ಕೊಂಡಿಲ್ಲ. ಅದಕ್ಕೆ ಮೋದಿಯವರು ಅಷ್ಟೇ, ಅವ್ರದ್ದು ಅಷ್ಟೇ, ಅವ್ರು ಕೊಟ್ಟಿದ್ದಾರೆ, ಇವ್ರು ಉಪಯೋಗಿಸ್ಕೊಂಡಿಲ್ಲ. ಇವ್ರು ಉಪಯೋಗಿಸ್ಕೊಂಡು ತಗೊಂಡು 2,000 ಇದ್ರ ದುಡ್ಡು ಅದ್ರ ದುಡ್ಡು ಅಂತ ಅವ್ರು ಕೊಡ್ತೀವಿ, ಬಸ್ ಫ್ರೀ ಕೊಡ್ತೀವಿ, ಅದು ಕೊಡ್ತೀವಿ ಅಂತಾರೆ. ಕೊಟ್ಟೇನು ಪ್ರಯೋಜನ ಸರ್? ಈಗ 4 ಜನ ಬರೀ ಹೆಂಗಸ್ರಿಗೆ ಕೊಟ್ಬಿಟ್ರೆ 4 ಜನ ಗಂಡಸ್ರುಗಳು ಅದೇ ತಗ ಗೇಮಿಗೆ ಹೋಗಿರ್ತಾರೆ. ನೀರಿಲ್ಲ, ನೀರು ಕಟ್ಕೊಬೇಕು, ಅವ್ರು ಹಿಟ್ಟು ಮಾಡಿ ತಗೊಕೊಡೋಕ್ಕಾಗತ್ತಾ? ಹೋಗ್ಲಿ, ಯಾರೇ ಮನುಷ್ಯರಿಗೆ ಹಿಟ್ಟು ಮಾಡಿ ತಗೊಕೊಡ್ಲಿ, ಅವ್ನು ತಗೊಕೊಟ್ರೆ ಸಂತೋಷವಾಗಿ ನೀರು ಪಾರ ಇಲ್ಲಿಂದ ಕಟ್ಕೊಂಬತ್ತಾರೆ. ಇಲ್ಲಿ ನೀರೇ ಇಲ್ಲ, ಅಲ್ಲಿ ಗದ್ದೆ ಹೆಂಗೆ ಕಾಯಿಸೋರು? ಇವ್ರು ನೋಡಿದ್ರೆ ಎಲ್ಲ ದೇವಸ್ಥಾನ ಕಿಟ್ ಬ್ಯಾಗ್ ನೇತಾಕೊಂಡು ಇದು ನೇತಾಕೊಂಡು ದೇವಸ್ಥಾನದಲ್ಲಿ ಇರ್ತಾರೆ ಹೆಂಗಸ್ರುಗಳೇ. ಸಾಲದ್ಗೆ ನಾವೇ ಬೇರೆ ಏನು ಬೇಡಿ. ಈಗ ನಾವು ಊರಲ್ಲಿ ಜಮೀನೆಲ್ಲ ಇದೆ, ಅಲ್ಲಿ ನೀರಿಲ್ಲ, ಏನಿಲ್ಲ. ನಾವೀಗ ಒಂದು ಹೋಟ್ಲು ಮಾಡಿದ್ರೆ ನಿಮ್ಮಂಥವ್ರು ಬಂದರೆ ನಮ್ಮಂಥವ್ರು ಹೊಟ್ಟೆ ತುಂಬುತ್ತೆ. 40 ರೂಪಾಯಿ ಕೊಡಬೇಕು, 30 ರೂಪಾಯಿ ಮಾಡ್ಕೊತೀವಿ. 10 ರೂಪಾಯಿನ ಅಕ್ಕಿಲಿ ಮಾಡ್ಕೊಂಡು. ಈಗ 70 ರೂಪಾಯಿ 60 ರೂಪಾಯಿ ಅಕ್ಕಿ ಕೆಜಿ ಸಣ್ಣಕ್ಕೆ ಅಕ್ಕಿ ತರಬೇಕು ಅಂದರೆ ಅದೇ ನೀರು ಇದ್ದು ನಾವು ಬೆಳೆದಿದ್ರೆ ನಮ್ಮ ಬೆಳೆನ ಏನಾಯ್ತಿತ್ತೇಳಿ? ಸುಖವಾಗಿರ್ತಿದ್ವಾ? ಅದೇ ಅಕ್ಕಿನ 10 ರೂಪಾಯಿ ಕಡಿಮೆ ಕೊಡ್ಬೋದಿತ್ತಾ? ಆಗ ರಾಹುಲ್ ಗಾಂಧಿನೂ ಒಳ್ಳೆಯವರು ಅನ್ಸ್ಕೊಂಡಿರೋನು, ಮೋದಿಯವರು ಒಳ್ಳೆಯವರು ಅನ್ಸ್ಕೊಂಡಿರೋದು. ತಪ್ಪ ಹೇಳಿ ಹೇಳ್ತಾರೆ, ನಾನೇನಿಲ್ಲ. ಆದರೆ ಅದನ್ನು ಒಳ್ಳೇದು ಕೆಲಸ ಮಾಡಲಿ, ಜನಕ್ಕೆ ಉಪಯೋಗ ಆಗುವಂಥ ಕೆಲಸ ಬಡವ್ರ ಬಗ್ಗರಿಗೆ ಇದು ಇರೋರಿಗೆ ಬೇಡ, ಬಡವ್ರ ಬಗ್ಗರಿಗೆ. ಈ ರೈತರುಗಳು ಸಾಲ ಮಾಡಿರೋದಕ್ಕೆ ಎಷ್ಟೋ ಜನ ಸಾಯ್ತಾ ಇದ್ದಾರೆ, ಎಷ್ಟೋ ಜನ ಅನ್ನ ಇಲ್ಲದೇ ಪರದಾಡ್ತಾ ಇದ್ದಾರೆ. ಅಂಥವ್ರಿಗೆ ಒಳ್ಳೇದು ಮಾಡಲಿ, ನನಗೆ ಕೇಳೋದು ಅಷ್ಟೇ, ಇನ್ನೇನೂ ಇಲ್ಲಪ್ಪ. ಯಾವ ಸರ್ಕಾರ ಆದ್ರೂ ನಿಮ್ಮ ಮಂಡ್ಯದಲ್ಲಿ ಅಲೆ ತುಂಬ ಯಾರ್ದು ಜಾಸ್ತಿ ಓಡಾಡ್ತಾರೆ ಸರ್? ಅಲ್ಲೇ ಜಾಸ್ತಿ ಓಡಾಡ್ತಿದ್ದೆ ಅಂದರೆ ಕಾಲದಿಂದ ಕುಮಾರಸ್ವಾಮಿ ಅವರು ಇದ್ದಾರೆ. ಈಗ ಇವರು ಯಾರೋ ಕಾಂಗ್ರೆಸ್ನಿಂದ ಅವ್ರು ಈಗ ಮುಖ ಪರಿಚಯ, ಸ್ಟಾರ್ ಗಣ ಇವರು ಈಗ ಮುಖ ಪರಿಚಯ. ಆದರೆ ಇವತ್ತು ರಾಹುಲ್ ಗಾಂಧಿ ಬರ್ಬೋದು, ಬರ್ತಾ ಇದ್ದಾರಂತೆ. ಅವ್ರು ಬಂದು ಏನಾರು ಅವ್ರು ಪ್ರಚಾರ ಮಾಡಿದ್ರೆ ಅವ್ರ ಕಡೆಯಿಂದ ಹಣ ಇದೆ ಇರ್ತಾನೆ ಅವ್ರ ಹತ್ರ. ಕುಮಾರಸ್ವಾಮಿ ಅವರು ಇಲ್ಲ, ಜನಸಂಖ್ಯೆ ನಾನು ಕಾಲದಿಂದ ಮಾಡಿದ್ದೀನಿ, ಜನ ನಂಗಿದ್ದಾರೆ ಅಂತ ಕೇಳ್ಕೊತಾನೆ. ಅವನ ಇರ್ಲಿ, ದುಡ್ಡು ಬಿಡಲಿ, ಅದೋ ಪ್ರಶ್ನೆ. ಇಬ್ಬರು ಸಮ ಇರಿಸ್ಬೋದು, ದುಡ್ಡು ಯಾರಿಗಾರ ತಗೊಳ್ಳಿ, ಯಾರು ಒಳ್ಳೇದು ಮಾಡಾರೆ ಅವ್ರಿಗೆ ಕೆಲಸ ಮಾಡಲಿ ಅಂತ ನನ್ನ ಉದ್ದೇಶ ಅಷ್ಟೇ. ಯಾರು ಒಳ್ಳೇದು ಮಾಡಿದ್ದಾರೆ ಕಾಲದಿಂದ ಕುಮಾರಸ್ವಾಮಿ ಅವ್ರು ಮಾಡವ್ರೆ ಮಂಡ್ಯಕ್ಕೆ ಅಂತ. ಮಗ ಸೋತೋದ ಅಂತ ಅವರು ಏನು ಬೇಜಾರು ಮಾಡ್ಕೊಂಡು ಸುಮ್ಮನೆ ಬಿಟ್ಟಿರ್ಬೋದು. ಕಾಲದಿಂದ ಮಂಡ್ಯದಲ್ಲಿ ಕುಮಾರಸ್ವಾಮಿ ಇವರು ಅಂದರೆ ದೇವೇಗೌಡರು ಅಂದರೆ ಅಷ್ಟು ಇದಾಗಿತ್ತು. ಈಗ ಸ್ಟಾರ್ ಚಂದ್ರು ಅಂತ ಯಾರೋ ಅವ್ರು ಬಂದಿದ್ದಾರಲ್ಲ, ಅವರು ಇನ್ನೂ ಯಾರು ಸರಿಯಾಗಿ ಮಂಡ್ಯದಲ್ಲಿ ಮಗ ಪರಿಚಯನೇ ಇಲ್ಲ. ಅದು ಇವಾಗ ಯಾರು ಬೇರೆ ಬಂದು ಅನೌನ್ಸ್ ಮಾಡ್ಬೋದು, ಇದು ಮಾಡ್ಬೋದು. ಆದರೆ ನನಗೆ ಕೇಳೋ ಉದ್ದೇಶ ಅಂದರೆ ಕುಮಾರಸ್ವಾಮಿ ಅವರು ಮಾಡಿರೋದು ಅಂತಂತಂದರೆ ಆ ಸಾಲ ಮನ್ನಾ ಮಾಡಿದ್ರು, ಸೊಸೈಟಿ ಸಾಲ ಮನ್ನಾ ಮಾಡಿದ್ರು, ರೈತರು ತಗೊಂಡಿರೋ ಸಾಲು ಅಂತ ಇದು ಎಲ್ಲ ಮಾಡಿದ್ರು. ಆ ಥರ ಮಾಡಿ ಇದು ಕಾಂಗ್ರೆಸ್ನವರು ಅದು ಒಂದು ಸೈ ಅನ್ಸ್ಕೊ ಬಂದಿದ್ರೆ ಒಂಥರ ಏನೋ ಅನ್ನೋದು. ನಮ್ಮ ಮಂಡ್ಯದಲ್ಲಿ 3/4% JDS ಬರೋ ಮೂಮೆಂಟ್ ಇದೆ. JDS ಇದೆ ಸರ್, ಕಾಂಗ್ರೆಸ್ಗಿಂತ JDS ಬರೋ ಇದಿದೆ ಸರ್. ಅಷ್ಟೇ ಸರ್ ಅನ್ಸುತ್ತೆ. ಧನ್ಯವಾದ. ಏನಿಲ್ಲ, ರೂಪ ನಿಮ್ಮ ಪ್ರಕಾರ ನಮ್ಮ ದೇಶದಲ್ಲಿ ಪ್ರಧಾನಿ ಯಾರಾಗ್ಬೋದು? ನರೇಂದ್ರ ಮೋದಿ, ರಾಹುಲ್ ಗಾಂಧಿ? ಇಬ್ಬರಾದ್ರೂ ಅವ್ರು ಹೇಳ್ದಂಗೆ ಇಬ್ರು ಯಾರಾದ್ರೂ ಅಷ್ಟೇ, ಇದಾದ್ರೂ ಅಷ್ಟೇ. ಮೋದಿ ಆದ್ರೆ ಅವ್ರ ಕಡೆ ದೇಶದಲ್ಲಿ ಅವ್ರು ಇದು ಮಾಡ್ಕೋತಾರೆ. ಕರ್ನಾಟಕದಲ್ಲಿ ಏನು ಮಾಡಿದಾರು? ಮಾಡಿರೋ ಕಡೆಗೆ ಆಗೈತೆ. ಈ ಮಂಡ್ಯ ಸಿಟಿಗಂತೂ ಏನೂ ಇಲ್ಲ, ಮಂಡ್ಯ ಹಳ್ಳಿಗಳಿಗೂ ಏನೂ ಇಲ್ಲ. ನಮ್ಮ ಕೇಳ್ಕೊಳ್ಳೋದೇನು, ಸಾಲ ಮನ್ನಾ ಮಾಡಿ ರೈತರು ಎಲ್ಲ ಸೋತಾಯ್ತಾ ಇದ್ದಾರೆ.
ರೈತರುಗಳಿಗೆ ರೈತರುಗಳಿಗೆ ಏನಾರ ಒಂದು ಆದಾಯ ಮಾಡಿ. ನೀರಿಲ್ಲ, ಇವಾಗ ನೀರಿದ್ರೆ ಕಬ್ಬು ಭತ್ತನ ಏನೋ ಬೆಳ್ಕೊಂಡು ಜೀವನ ಮಾಡ್ತಾರೆ. ಏನೂ ಇಲ್ಲ, ಬರಗಾಲ. ಇವಾಗ ಬರಗಾಲಕ್ಕೆ ಏನು ಪರಿಹಾರ ಕೊಡಬೇಕು ಕೊಡಿ, ಏನು ಇದು ಸಾಲ ಮನ್ನಾ ಮಾಡಿ. ನಮ್ಮ ಅದೇ ಕೇಳ್ಕೊಳ್ಳೋದು, ಈ ರೈತರ ಸಾಲ, ಈ ಸೊಸೈಟಿಲಿ ಸಾಲ ಐತಲ್ವಾ, ಸುಮಾರು ಜನಕ್ಕೆ ಅದೇ ಬರ್ತಾ ಇರೋದು. ಈಗ ನಮಗೆ ಗದ್ದೆ ಐತೆ, ಇದೈತೆ, ಜಮೀನು ಐತೆ, ನೀರಿದ್ರಲ್ಲಿ ನಾವು ಗದ್ದೆ ಉಳೋದು. ಈಗ ಇದ್ದಕ್ಕೆ ನಮ್ಮ ಕೈಗಾಡಿ ಮಡಿಕೊಂಡು ಇದು ಮಾಡ್ತಾವೆ. ನಾವೇನು ಮಾಡಮ್ಮ, ಇದೇ ಜೀವನ ನಮಗೆ. ಓಕೆ, ಈಗ ನಿಮ್ಮ ಮಂಡ್ಯದಲ್ಲಿ ಯಾವ ಅಲೆ ಜಾಸ್ತಿ ಇದೆ? ಕುಮಾರಸ್ವಾಮಿ ಅವ್ರದ್ದು ಅಲೆ ಜಾಸ್ತಿ ಇದೆ. ಅವ್ರೊಂಚೂರು ಗೆದ್ದು ಏನಾರ ಮುಂದಕ್ಕೆ ಹೋಗಿ ಅವ್ರೇನಾರ ಆಡಳಿತ ಅಲ್ಲಿ ದೆಹಲಿಲಿ ಏನಾರ ಮಾಡಿ ಏನಾರ ಸಾಲ ಮನ್ನಾ ಮಾಡಿದ್ರೆ ಅವ್ರದ್ದೇ. ಯಾರು? ಇವ್ರು ಕುಮಾರಸ್ವಾಮಿ ಅವ್ರಿಗೆ. ಅವ್ರು ಹೋಗಿ ಅಲ್ಲಿ ಏನಾರ ಕುತ್ಕೊಂಡು ಮಾತುಕತೆ ಏನಾರ ಆಡಿ ಹತ್ತಿಂದ ಏನಾರ ಒಂಚೂರು ಹೊರಮಾನ ಏನಾರ ಈ ಕಡೆಗೆ ಬಂದರೆ ಕುಮಾರಸ್ವಾಮಿ ಅವರೇ ಮಾತಾಡೋದು. ಇನ್ಯಾರ ಕೈಲೂ ಆಗೋದಿಲ್ಲ. ನಾನು ಹೇಳ್ಬಿಡ್ತೀನಿ, ಇನ್ಯಾರ ಕೈಲೂ ಆಗೋದಿಲ್ಲ ಮಾತಾಡೋಕ್ಕೆ. ಅವರೇ ಸರಿ. ನಾವು ಕೃಷ್ಣಪ್ಪ ಅಂತ ಹೇಳಿ ನಿಮ್ಮ ಕೋಣನಹಳ್ಳಿ. ಪ್ರಕಾರ ನಮ್ಮ ದೇಶದ ಪ್ರಧಾನಿ ಯಾರಾಗಬೇಕು? ನರೇಂದ್ರ ನಾನು ಮೋದಿ? ನರೇಂದ್ರ ಮೋದಿ ಆಗಬೇಕು ಅಂತ. ಯಾಕೆ ಸರ್? ಅವರು ದೇಶ ಅಭಿವೃದ್ಧಿ ಮಾಡ್ತಾರೆ, ಎಲ್ಲ ದೇಶದಲ್ಲೂ ಗುರುತಿಸ್ತಾರೆ, ಅದಕ್ಕೋಸ್ಕರ ಅವರೇ ಆಗಬೇಕು ಅಂತ ನಮ್ಮ ಅಭಿಪ್ರಾಯ. ನಿಮ್ಮ ಮಂಡ್ಯ ಇದರ ಜಿಲ್ಲೆಯಲ್ಲಿ ಈ ಸಲ ಯಾರ ಅಲೆ ಜಾಸ್ತಿ ಇದೆ MP ಎಲೆಕ್ಷನ್ ಅಲ್ಲಿ? ಈಗ ಕುಮಾರಸ್ವಾಮಿ ಅಲ್ಲೇ ಜಾಸ್ತಿ ಇದೆ. ಕುಮಾರಸ್ವಾಮಿ ಅಲೆ ಅಭಿರಾಜೇಗೌಡ ಅಂತ. ಓಕೆ, ನಿಮ್ಮ ಪ್ರಕಾರ ನಮ್ಮ ದೇಶದ ಪ್ರಧಾನಿ ಯಾರಾಗಬೇಕು? ನರೇಂದ್ರ ಮೋದಿ, ರಾಹುಲ್ ಗಾಂಧಿ? ಏನೇ ಆದ್ರೂ ದೇಶ ಉದ್ಧಾರ ಆಗ್ಬೇಕು ಅಂದ್ರೆ ನರೇಂದ್ರ ಮೋದಿನೇ ಆಗ್ಬೇಕು. ಓಕೆ, ಈಗ ಹುಡುಗನಿಗೆ ಗೌಡಿಕೆ ಕೊಟ್ರೆ ಒಡೆಗದ್ದೆ ಕುಯಿಸ್ಬಿಡ್ತಾನೆ. ಏನು ಮೆಂಟ್ಲು ಇದಾಗ್ಲಿಲ್ಲ ಯಾರು? ರಾಹುಲ್ ಗಾಂಧಿ. ಇನ್ನು ಏನು ಅವನ ಅನುಭವ ಕಮ್ಮಿ ಅಷ್ಟೇ, ಇನ್ನೇನಲ್ಲ. ವ್ಯಕ್ತಿ ಒಳ್ಳೆಯವನೇ ಆದ್ರೂ ಅನುಭವ ಇರ್ಬೇಕಲ್ಲ. ದೇಶ ಆಳ್ಬೇಕಾದ್ರೂ ಅನುಭವ ಇರ್ಬೇಕು. ಆ ಲೆಕ್ಕಾಚಾರದಲ್ಲಿ ಮೋದಿನೇ ಇವತ್ತಿಗೆ ಗಟ್ಟಿ. ನಿಮ್ಮ ಊರಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಸರ್ ಯಾವ ಅಲೆ MP ಎಲೆಕ್ಷನ್ ಓಡಾಡ್ತಾ ಇದೆ? MP ಎಲೆಕ್ಷನಲ್ಲಿ ದುಡ್ಡು. ಈಗ ಕಾಂಗ್ರೆಸ್ನವ್ರ ಹತ್ರ ದುಡ್ಡದೆ, ದಳದವ್ರ ಹತ್ರ ದುಡ್ಡದೆ, ಇಬ್ರು ಹಂಚ್ತಾರೆ. ಸಿಕ್ತವ್ರು ಹಂಚಿ ಉಂಡವರು ಜಾಣರು. ಯಾರ ಅಲೆ ಜಾಸ್ತಿ ಓಡಾಡ್ತಿದೆ? ಅಲೆ ಜಾತಿ ಇಲ್ಲಿ ಸ್ವಲ್ಪ ಮಾಜಿ ಮುಖ್ಯಮಂತ್ರಿ ಅನ್ನೋದು ಅಭಿಮಾನ ಅದೇ ಅಷ್ಟೇ, ಇನ್ನೇನು ಕೆಲಸಗಾರ ಅಂತಲ್ಲ, ಅಭಿಮಾನ ಅಷ್ಟೇ. ಆ ಲೆಕ್ಕದಲ್ಲಿ ಅದೇ. ಸರ್, ನಿಮ್ಮ ಪ್ರಕಾರ ನಮ್ಮ ದೇಶದ ಪ್ರಧಾನಿ ಯಾರಾಗಬೇಕು? ನರೇಂದ್ರ ಮೋದಿ, ರಾಹುಲ್ ಗಾಂಧಿ? ಸರ್, ಪ್ರಧಾನಿ ನರೇಂದ್ರ ಮೋದಿನೇ ಆಗಬೇಕು. ಬಟ್ ಇನ್ನೂ ರಾಹುಲ್ ಗಾಂಧಿಗೆ ಇನ್ನೂ ಒಂದು 5 ವರ್ಷ ಟೈಮ್ ಕೊಡಬೇಕು. ಇನ್ನೂ ಚಿಕ್ಕ ವಯಸ್ಸು, ಹೊರದೇಶದಲ್ಲೆಲ್ಲ ಮಾತಾಡಿ ಒಂದು ಶಾಂತಿ ಸಭೆ ಮತ್ತೊಂದು ಏನಾರ ಮಾಡಬೇಕು ಅಂದರೆ ಇನ್ನೂ ಒಂದು 5 ವರ್ಷ ಟೈಮ್ ಕೊಡಬೇಕು ರಾಹುಲ್ ಗಾಂಧಿ ಅವ್ರಿಗೆ. ಬಟ್ ನರೇಂದ್ರ ಮೋದಿನೇ ಪ್ರಧಾನಿ ಆಗಬೇಕು. ನರೇಂದ್ರ ಮೋದಿ ಪ್ರಧಾನಿ. ಮಂಡ್ಯದಲ್ಲಿ ಸರ್, ಈ ಮಂಡ್ಯ ಜಿಲ್ಲೆಯಲ್ಲಿ MP ಎಲೆಕ್ಷನ್ ಅಲ್ಲಿ ಯಾರಲ್ಲೇ ಜಾಸ್ತಿ ಓಡಾಡ್ತಾ ಇದೆ? ಕಾಂಗ್ರೆಸ್ಸೇ ಇದೆ ಸರ್. ಕಾಂಗ್ರೆಸ್. ಇಲ್ಲಿ ದಳ BJP ಸುಮ್ಮನೆ ಕುಣಿತಾರೆ, ಅವೆಲ್ಲ ಮೇಲ್ಜಾತಿವು. ಇವೆಲ್ಲ ಹಿಂದುಳಿದ ವರ್ಗ, ಮುಸ್ಲಿಮ್ಸು, SC ST ಅವರೆಲ್ಲ ಗೌಪ್ಯವಾಗಿದ್ದಾರೆ. ನನ್ನ ಅನಿಸಿಕೆ ಪ್ರಕಾರ ಕಾಂಗ್ರೆಸ್ಸೇ ಮುಂದೆ ಇದೆ. ಕಾಂಗ್ರೆಸ್ ಮುಂದೆ ಇದೆ ಅಂತ ಹೇಳ್ತಿದ್ದೀರಾ? ಹೌದು. ಓಕೆ ಸರ್, ನಮಸ್ಕಾರ. ನಿಮ್ಮ ಹೆಸರು? ಮುತ್ತರಾಜ್. ಯಾವ ಊರು ನಿಮ್ದು? ನಮ್ಮ ಹಾಲ್ಕೆರೆ. ಹಾಲ್ಕೆರೆ. ನಿಮ್ಮ ಪ್ರಕಾರ ನಮ್ಮ ದೇಶದ ಪ್ರಧಾನ ಮಂತ್ರಿ ಯಾರಾಗಬೇಕು? ನರೇಂದ್ರ ಮೋದಿ, ರಾಹುಲ್ ಗಾಂಧಿ? ನರೇಂದ್ರ ಮೋದಿನೇ ಆಗಬೇಕು. ಆದರೆ ಅವರು ಕೊಟ್ಟ ಆಶ್ವಾಸನೆಯ ಈಡೇರಿಸಲಿಲ್ಲ. ಬಡವ್ರ ಬಗ್ರಿಗೆ ಏನೂ ಮಾಡಿಲ್ಲ. ಕುಮಾರಸ್ವಾಮಿನೂ ಮಾಡಿಲ್ಲ, ಅವರೂ ಮಾಡಿಲ್ಲ. ಅವ್ರೇನಿದ್ರೆ ಇರೋರಿಗೆ, ಅಂಬಾನಿ ಅಂತವ್ರಿಗೆ, ಇವ್ರಿಗೆ ಟ್ಯಾಕ್ಸು ಇವು ಫ್ರೀ ಮಾಡ್ತಾರೆ, ಅವ್ರಿಗೆಲ್ಲ ಕಮ್ಮಿ ಮಾಡಿದ್ದಾರೆ. ಬಡವ್ರ ಬಗ್ರಿಗೆ ಏನೂ ಮಾಡಿಲ್ಲ ಅವರು. ಹಾಂ. ಬಟ್ ಇಲ್ಲಿ ನಿಮ್ಮ ಮಂಡ್ಯ ಜಿಲ್ಲೆಯಲ್ಲಿ MP ಎಲೆಕ್ಷನ್ ಅಲ್ಲಿ ಅಲೆ ಯಾರ್ದು ಜಾಸ್ತಿ ಓಡಾಡ್ತಾ ಇದೆ? ಜಾಸ್ತಿ ಅಂದರೆ ಕಾಂಗ್ರೆಸ್ಸೇ ಇರೋದು. ಚಾನ್ಸ್ ನೋಡಮ್ಮ, ಯಾರು ಗೆದ್ರು 10,000 15,000 ಅಷ್ಟೇ. ಲಕ್ಷ ಲೀಡಿಂಗ್ ಏನು ಬರಲ್ಲ. ಲಕ್ಷ ಲೀಡಿಂಗ್ ಏನು ಬರಲ್ಲ. ಸರ್, ನಮಸ್ತೆ. ನಿಮ್ಮ ಹೆಸರು? ಮಾದೇವ್ ಅಂತ. ನಿಮ್ಮ ಪ್ರಕಾರ ನಮ್ಮ ದೇಶದ ಪ್ರಧಾನಿ ಯಾರಾಗಬೇಕು? ನರೇಂದ್ರ ಮೋದಿ ಅವರು. ಯಾಕೆ ಸರ್? ಎಲ್ಲ ಅಭಿವೃದ್ಧಿ ಆಯ್ತಾ ಇರೋದೇ ಅವರಿಂದ, ದೇಶ ಅಪ್ಡೇಟ್ ಆಯ್ತಾ ಇರೋದೇ ಅವರಿಂದ. ಹಾಗಾಗಿ ನರೇಂದ್ರ ಮೋದಿ ಅವರೇ ಪ್ರಧಾನಿ ಆಗಬೇಕು. ನಿಮ್ಮ ಜಿಲ್ಲೆಯಲ್ಲಿ, ಮಂಡ್ಯ ಜಿಲ್ಲೆಯಲ್ಲಿ ಯಾರೆಲ್ಲ ಜಾಸ್ತಿ ಓಡಾಡ್ತಾರೆ ಈ ಸಲ MP ಎಲೆಕ್ಷನ್ ಅಲ್ಲಿ? ಈ ಸರಿ ಎರಡು ಮಿಂಗಲ್ ಆಗಿರೋ ದಸೆಯಿಂದ BJP JDS ಕುಮಾರಸ್ವಾಮಿ ಅವರಿಗೆ ವರ್ಚಸ್ಸದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. BJP ಮತ್ತೆ JDS ಮಿಂಗಲ್ ಆಗವಲ್ಲ, ಹಂಗಾಗಿ JDS ಕುಮಾರಸ್ವಾಮಿ ಅವ್ರಿಗೆ ವರ್ಚಸ್ಸಾಯ್ತು. ಓಪ್ ಅವ್ರಿಗೆ.